ಹಂಪಿ ವಿರೂಪಾಕ್ಷ ದೇಗುಲದ ಆನೆಯ ಸ್ಥಳಾಂತರಕ್ಕೆ ಭಾರಿ ವಿರೋಧ ವ್ಯಕ್ತವಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಹಂಪಿ ವಿರೂಪಾಕ್ಷ ದೇಗುಲದ ಆನೆ ಲಕ್ಷ್ಮಿಯ ಸ್ಥಳಾಂತರದ ವಿಚಾರ ಇದು. ಆನೆಯ ಚಿಕಿತ್ಸೆಗಾಗಿ ಕೋಲಾರಕ್ಕೆ ಕರೆದೊಯ್ಯುವ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಹಂಪಿಯಲ್ಲೇ ಚಿಕಿತ್ಸೆ ಒದಗಿಸಬೇಕು ಅಂತ ಸ್ಥಳೀಯರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ಆ ಲಕ್ಷ್ಮಿಯ ಜೊತೆ ನಮಗೆ ಭಾವನಾತ್ಮಕ ಸಂಬಂಧ ಇದೆ ಅಂತ ಜನ ಹೇಳ್ತಾ ಇದ್ದಾರೆ. ವಿರೂಪಾಕ್ಷ ದೇವಾಲಯದ ಬಳಿ ನೂರಾರು ಜನ ಜಮಾವಣೆಗೊಂಡು ನಮ್ಮ ಲಕ್ಷ್ಮಿಗೆ ಇಲ್ಲೇ ಚಿಕಿತ್ಸೆಯನ್ನು ಕೊಡಿ ಅಂತ ಕೇಳಿಕೊಂಡಿದ್ದಾರೆ. ಸದ್ಯ ಹಂಪಿಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ನಿಯೋಜನೆ ಮಾಡಲಾಗಿದೆ. ನೋಡಿ, ಆ ಲಕ್ಷ್ಮಿಯನ್ನು ಉಳಿಸ್ಕೊಳ್ಬೇಕು ಅಂತ ಯಾವ ರೀತಿ ಹೋರಾಟವನ್ನು ಮಾಡ್ತಿದ್ದಾರೆ ಆ ಭಾಗದ ಜನ. ಕಾರಣ ಇಷ್ಟೇ, ಆ ಲಕ್ಷ್ಮಿ ಜೊತೆಗೆ ಇರುವಂತಹ ಒಂದು ಭಾವನಾತ್ಮಕ ಸಂಬಂಧ. ವಿಜಯನಗರದ ಹಂಪಿಯಲ್ಲಿ ಶ್ರೀ ವಿರೂಪಾಕ್ಷ ದೇಗುಲದ ಆನೆ ಲಕ್ಷ್ಮಿಯನ್ನು ಸ್ಥಳಾಂತರಿಸುವ ನಿರ್ಧಾರಕ್ಕೆ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ. ಆನೆ ಲಕ್ಷ್ಮಿಯನ್ನು ಕೋಲಾರಕ್ಕೆ 3 ತಿಂಗಳ ಚಿಕಿತ್ಸೆಗೆ ಸ್ಥಳಾಂತರಿಸಲಾಗುತ್ತೆ ಅನ್ನುವಂಥ ಮಾಹಿತಿ ಲಭ್ಯವಾದ ಬೆನ್ನಲ್ಲೇ ಹಂಪಿ, ಕಮಲಾಪುರ, ಕಡ್ಡಿರಾಂಪುರ ಹೀಗೆ ಸುತ್ತಮುತ್ತಲ ಗ್ರಾಮಗಳಲ್ಲಿ ಜನಾಕ್ರೋಶ ವ್ಯಕ್ತವಾಗಿದೆ. ನಮಗೆ ಆ ಲಕ್ಷ್ಮಿ ಜೊತೆ ಭಾವನಾತ್ಮಕ ಸಂಬಂಧ ಇದೆ, ದಯವಿಟ್ಟು ಚಿಕಿತ್ಸೆಯನ್ನು ಒದಗಿಸಿ, ಇಲ್ಲೇ ಒದಗಿಸಿ ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟವನ್ನು ಆ ಭಾಗದ ಜನ ಮಾಡ್ತಿದ್ದಾರೆ.